ಎಲ್ಲೋ ಒಂದು ಕಡೆಗೆ ಡೈರೆಕ್ಟರ್ ತಮಗೆ ತಾವೇ ಬುದ್ಧಿವಂತರು ಅಂತಿರ್ತಾರೆ ಕೆಲವರು. ಸಿನಿಮಾ ನೋಡೋಕೆ ಬಂದಂಥ ಪ್ರೇಕ್ಷಕರನ್ನ ಏನೇನೋ ಮಾತಾಡಿ ಹುಚ್ಚೆಬ್ಬಿಸ್ಬಿಡ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ? ನನಗೆ ಇಂಥ ಟೈಮಲ್ಲಿ ನನಗೆ ನಿಜವಾಗಿ ರಾಜ್ಕುಮಾರ್ ಸರ್ ತುಂಬ ಜ್ಞಾಪಕ ಬರ್ತಾ ಇದ್ದಾರೆ. ಯಾಕಂದರೆ ನಾನು ಅದನ್ನು ಹೇಳಿದೆ ಕೂಡ. ರಾಜ್ಕುಮಾರ್ ಸರ್ ನಮ್ಮನ್ನ ಜನಗಳನ್ನು ಅಭಿಮಾನಿ ದೇವರು ಅಂತ ಹೇಳ್ತಾರೆ. ನಾವು ದೇವರನ್ನ ಅಲ್ಲಿ ಕಾಣ್ಬೋದು. ನಿರ್ಮಾಪಕರು, ಅನ್ನದಾತರು ಸಿನಿಮಾ ನೋಡೋದ್ರಿಂದ ತಾನೇ ನಮಗೆ ಪಾಪ್ಯುಲಾರಿಟಿ ಸಿಗುವಂಥದ್ದು. ನಮಗೆ ಫ್ಯಾನ್ ಫಾಲೋವರ್ಸ್ ಇಟ್ ಇಸ್ ಎ ಶಕ್ತಿ. ಅದು ಕೊಡೋದು ನೋಡುವಂಥವ್ರು. ನಾವು ಅವ್ರನ್ನೇ ದಡ್ಡ ಅಂತ ಹೇಳುವಂಥದ್ದು ನಮ್ಮ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ. ನೀವು ದಡ್ಡರಾಗಿ ನೀವು ಎದ್ದೋಗಿ ಅಂತ ಹೇಳಿದ್ರೆ ನೀವು ಅವ್ರ ದುಡ್ಡು ವಾಪಸ್ ಕೊಡಿ. ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಸೇ ದಟ್ ಇವರೇ ದಡ್ಡ. ನಿಮ್ಗೆ ಏನ್ ಸರ್ ಅಧಿಕಾರ ಇದೆ ದಡ್ಡ ಹೇಳಲಿಕ್ಕೆ? ಪ್ರೇಕ್ಷಕರು ಇದು ಮೀನಿಂಗ್ಲೆಸ್. ಅದು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಬೋದು? ಅದು ಅಕ್ಷಮ್ಯ. ಅದನ್ನು ನಾವು ಎಕ್ಸ್ಕ್ಯೂಸ್ ಮಾಡೋಕೆ ಸಾಧ್ಯ ಇಲ್ಲ. ನಾವು ಪ್ರೇಕ್ಷಕರಿಂದಾಗಿ ನಾವಿದ್ದೇವೆ. ಕರೆಕ್ಟ್. ಇವತ್ತು ಚಿತ್ರರಂಗಕ್ಕೆ ಏನೆಲ್ಲ ಬೆನ್ನೆಲು ಬಿದ್ದರೂ ಕೂಡ ನೋಡುಗೊಳ್ಬೇಕಲ್ಲ ಸರ್. ನೋಡುಗರೆ ನೀವು ಸರಿ ಇಲ್ಲ ಅಂತೇಳಿ ದಡ್ಡ್ರು ಅಂತ ಹೇಳುವಂಥದ್ದು. ಆಮೇಲೆ 20 ವರ್ಷ ಅದನ್ನ ಅಕ್ಸೆಪ್ಟೇಬಲ್. ಬೇಜಾರಾಗುತ್ತೆ. ಪ್ರೇಕ್ಷಕರಾಗರೆ ನಾವು ದಡ್ಡರಾಗಿರ್ತೇವ? ಈಗ ನಾನು ಸಿನಿಮಾ ನೋಡುವಾಗ ನಾನು ಪ್ರೇಕ್ಷಕ ತಾನೆ, ಸಿನಿಮಾ ನಾನು ಪ್ರೇಕ್ಷಕ ತಾನೆ. ನೀ ದಡ್ಡ ಆದ್ರೆ ಸಿನಿಮಾ ನೋಡು, ಬುದ್ಧಿವಂತ ಎದ್ದೋಗ ಅಂತ ಹೇಳಿದ್ರೆ ಸಿನಿಮಾ ಅನ್ನುವಂಥದ್ದು ಎನ್ಮಾಸ್ ಆಗಿ ಬಂದು ಜನರನ್ನು ಆವರಿಸ್ಕೊಳ್ತದೆ. ಅಷ್ಟೊಂದು ಪವರ್ಫುಲ್ ಮೀಡಿಯಾ ಬಹುಶಃ ಯಾವುದೂ ಇಲ್ಲ ಸಿನಿಮಾದಷ್ಟು. ಸಿನಿಮಾ ಒಮ್ಮೆ ಜನರ ಹತ್ರ ಈಗ ಯಾರಿಗೊಬ್ಬರಿಗೆ ಪಾಪ್ಯುಲಾರಿಟಿ ಬಂದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸಿನಿಮಾ, ಬಿಕಾಸ್ ಆಫ್ ಆ ಪ್ರೇಕ್ಷಕನಿಂದ ಬಂದಿದೆ. ಇವತ್ತು ಆ ಥರ ಏನು ಮಾಡಿದ್ರೆ ನಮ್ಮನ್ನು ದಡ್ಡ ಅಂತ ಹೇಳ್ತಾರಲ್ಲ ಪ್ರೇಕ್ಷಕರನ್ನ, ಅವರು ಬೇಷರತ್ತಾಗಿ ಕ್ಷಮೆ ಹೆಚ್ಚಿಸ್ಬೇಕು. ಈ ಥರ ನಾನು ಶಬ್ದ ಯೂಸ್ ಮಾಡಲೇಬಾರ್ದು. ಆ ವ್ಯಕ್ತಿಗೆ ಯಾವುದೇ ಅರ್ಹತೆ ಇಲ್ಲ. ಕರೆಕ್ಟ್, ಮಾಡಬಾರ್ದಾಯ್ತು. ಹೌದು, ನಾನು ಪ್ರೇಕ್ಷಕ. ಹೌದು, ಹೇಳೋ ರೈಟ್ಸ್ ಇಲ್ಲ. ಹೌದು, ನನಗೆ ಸಾಹಿತ್ಯ ಅಕಾಡೆಮಿ ಬಂದಿದೆ. ನಾನು ಹೆಂಗೆ ದಡ್ಡ ಆಗಕ್ಕೆ ಸಾಧ್ಯ? ನಾನು ಬಿಟ್ಟು ಹೋಗ್ಬೇಕಾದ್ರೆ ನನ್ನ ದುಡ್ಡು ಅಲ್ಲಿ ಕೊಟ್ಟಿದ್ದೇನೆ ಸಿನಿಮಾಕ್ಕೆ. ಹೌದು, ದುಡ್ಡು ವಾಪಸ್ ಕೊಡಿ. ನಾವು ಬಿಟ್ಟು ಹೋಗ್ತಿದ್ವಿ. ಹೋಗ್ತೀವಿ. ಹೌದು, ನಾವು ದಡ್ಡರಪ್ಪ, ಅದು ದುಡ್ಡು ಕೊಡು, ನಾವು ಹೋಗ್ತೀವಿ. ನಿಮ್ಮ ಸಿನಿಮಾನ ಅಳಿಯೋಲ್ಲ. ಕೆಲವರು ಓಕೆ ಮಾಡಿರ್ತಾರೆ, ಚೆನ್ನಾಗಿದೆ ಹೇಳ್ತಾರೆ, ಬುದ್ಧಿಮಟ್ಟಕ್ಕೆ ಅವ್ರು ಮಾಡಿರ್ಬೋದು. ಬಟ್ ನಮ್ಮ ಇಡೀ ಪ್ರೇಕ್ಷಕ ವೃಂದಕ್ಕೆ ದಡ್ಡ ಆದರೆ ಬಿಟ್ಟು ಹೋಗೋದು ಅಷ್ಟು ದುಡ್ಡು ವಾಪಸ್ ಕೊಟ್ಟು ಬಿಟ್ಟು ಹೋಗ್ಬೋದು ಹೊರತು ನೀನು ಉದ್ಯೋಗ ಅಂತ ಆದರೆ ಏನು ಅದು ಅದೆಲ್ಲ. ಸೊ ಬಿಕಾಸ್ ಈಗ ನಮ್ಮ ಇಂಗ್ಮರ್ ಬರ್ಗ್ಮನ್, ಸ್ವೀಡಿಷ್ ಇಸ್ ಎ ವೆರಿ ಬಿಗ್ ರೈಟರ್. 7 Seal, ವೈಲ್ಡ್ ಚೆರೀಸ್ ಎಲ್ಲ ಮಾಡಿರುವಂಥ ದೊಡ್ಡ ಡೈರೆಕ್ಟರ್. ಸಿನಿಮಾ ಇಸ್ ಎ ಹೌಸ್, ಒಂದು ಫ್ಯಾಮಿಲಿ ಥರ ಅಂತ ಹೇಳುವಂಥದ್ದು ಇದೆ. ಅವರು ಹೇಳಿದ್ದಾರೆ, ಇಟ್ಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್, ಇಟ್ಸ್ ಆಲ್ಸೋ ಎಜುಕೇಟ್ಸ್ ಅಂತ. ಎಸ್, ಸಿನಿಮಾ ಇಟ್ ಈಸ್ ಅ ಒನ್ಲಿ ಮೀಡಿಯಾ ವಿ ಕ್ಯಾನ್ ಎಜುಕೇಟ್ ಆಲ್ಸೋ. ನೀವೇನಾದರೂ ಸಂದೇಶ ಕೊಡಿ ಅದರಲ್ಲಿ ಅದರೊಂದು. ಸೊ ನಾನು ಹೇಳ್ತೇನೆ, ಆ ಥರದ ಪದ ಪ್ರಯೋಗಗಳನ್ನು ಮಾಡಿ ನನ್ನಂಥ ಪ್ರೇಕ್ಷಕನ ದಡ್ಡ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವ ಅರ್ಹತೆ ಇಲ್ಲ. ಆ ಮನುಷ್ಯನ ಬುದ್ಧಿಮಟ್ಟವನ್ನು ಅದು ತೋರಿಸುತ್ತೆ. ಹರ್ಟಾಗಿ ಹೇಳ್ತಾ ಇದ್ದೇನೆ. ಬಿಕಾಸ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಭಿಮಾನಿ ದೇವರು ಅಂತ ಹೇಳಿದ್ದಾರೆ, ಪ್ರೇಕ್ಷಕರನ್ನ, ಅಭಿಮಾನಿಗಳನ್ನೆಲ್ಲ.